ಸ್ನೇಹಿತರೆ, ನಮಸ್ಕಾರ. ಚಿತ್ರದುರ್ಗದ ರೇಣುಕಸ್ವಾಮಿಯನ್ನ ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ದರ್ಶನ್ಗೆ ದಿನದಿನವೂ ಕೂಡ ಸಂಕಷ್ಟಗಳು ಹೆಚ್ಚಾಗ್ತಾನೆ ಇದೆ. ಈಗಾಗಲೇ ಸಾಲು ಸಾಲು ಸವಾಲುಗಳನ್ನು ಎದುರಿಸ್ತಿರುವಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಮತ್ತೆರಡು ಸವಾಲುಗಳು ಈಗ ಎದುರು ಬಂದು ನಿಂತಿದ್ದಾವೆ. ಅದರಲ್ಲೂ ಕೂಡ ಕೋರ್ಟ್ ಇತ್ತೀಚೆಗೆ ಇವರ ಒಂದು ಸಂಪೂರ್ಣವಾದಂತಹ ಅರ್ಜಿಯನ್ನು, ಅಂದರೆ ಅರ್ಜಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ರು. ಒಂದು, ಮನೆ ಊಟವನ್ನು ಕೊಡಿ ಅಂತೇಳ್ಬಿಟ್ಟು ಕೇಳಿದರು. ಎರಡನೇದು, ಹಾಸಿಗೆಯ ವ್ಯವಸ್ಥೆಯನ್ನು ಮಾಡಿ ಅಂತೇಳಿ ಹೇಳಿದರು. ಮತ್ತೊಂದು, ಪುಸ್ತಕದ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತಲೂ ಕೂಡ ಕೇಳಿದರು. ಆದರೆ ಕೋರ್ಟು ಊಟದ ವಿಚಾರದಲ್ಲಿ ನೇರವಾಗಿ ಅಲ್ಲಗೆಳೆದಿದೆ. ಸಾಧ್ಯವಾಗೋದಿಲ್ಲ ಅಂತೇಳ್ಬಿಟ್ಟು ದರ್ಶನ್ ಪರ ವಕೀಲರು ಸಲ್ಲಿಸಿದಂಥ ಅರ್ಜಿಯನ್ನೇ ವಜಾ ಮಾಡಿ ಬಿಸಾಕಿದೆ. ಈ ಮೂಲಕ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾದಂತಾಗಿದ್ದರೆ, ಇನ್ನೊಂದು ಕಡೆ ದರ್ಶನನ್ನು ಹೊರಗಡೆ ಕರೆತರಬೇಕು ಅನ್ನುವಂತಹ ಒಂದು ಪ್ರಯತ್ನ ಏನಿದೆ ಅದು ನಿರಂತರವಾಗಿ ನಡೀತಿದೆ. ಇದರ ಭಾಗವಾಗಿ ಈಗ ಸತ್ಯವಾನ್ ಸಾವಿತ್ರಿಯ ಥರ ತನ್ನ ಪತ್ನಿ, ಅಂದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ದೇವರ ಮೊರೆಯನ್ನು ಹೋಗಿದ್ದಾರೆ. ಈಗಾಗಲೇ ಶಕ್ತಿ ದೇವತೆಯ ಮೊರೆಯನ್ನು ಹೋಗಿರುವಂತಹ ವಿಜಯಲಕ್ಷ್ಮಿಯವರು ಒಂದಾದ ಮೇಲೆ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತನ್ನ ಗಂಡನ ಬಿಡುಗಡೆಗಾಗಿ ಮತ್ತು ತನ್ನ ಗಂಡನಿಗೆ ಈಗ ಅಂಟಿಕೊಂಡಿರುವಂಥ ಶಾಪದ ವಿಮೋಚನೆಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದಾಳೆ, ಪೂಜೆಯನ್ನು ಸಲ್ಲಿಸ್ತಿದ್ದಾರೆ. ಹಾಗಾದರೆ ವಿಜಯಲಕ್ಷ್ಮಿಯವರ ಈ ನಿರಂತರವಾದಂಥ ವ್ರತ ಹೇಗೆ ಸಾಗ್ತಾ ಇದೆ? ಮತ್ತೊಂದು ಕಡೆ ದರ್ಶನ್ಗೆ ಸಂಕಷ್ಟಗಳು ಹೇಗೆ ಒಂದಾದ ಮೇಲೆ ಒಂದು ಎದುರಾಗ್ತಿದೆ? ಇವೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ಗೆ ಒಂದಾದ ಮೇಲೆ ಒಂದು ಸಂಕಷ್ಟಗಳು ಎದುರಾಗ್ತಾನೆ ಇದ್ದಾವೆ. ಸದ್ಯಕ್ಕಂತೂ ಜೈಲು ವಾಸ ಫಿಕ್ಸ್ ಅನ್ನೋದು ಖಾಯಮಾಗಿದೆ. ಯಾಕಂತ ಹೇಳಿದರೆ ಈ ಜೈಲು ವಾಸದ ಅವಧಿ ಕೂಡ ವಿಸ್ತರಣೆ ಆಗ್ತಾನೆ ಇದೆ. ಇನ್ನೊಂದು ಕಡೆ ದರ್ಶನ್ಗೆ ಕಣ್ಣಿಗೆ ನಿದ್ದೆ ಬರ್ತಿಲ್ಲ, ಜಾಮೀನು ಸಿಗುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಇನ್ನೊಂದು ಕಡೆ ಜೈಲೂಟ ಸೇರ್ತಿಲ್ಲ. ಆದರೆ ಈಗ ಮನೆಯೂಟದ ಒಂದು ಆಸೆಯಿಂದ ಕೋರ್ಟ್ನ ಮೆಟ್ಟಿಲೇರಿದಂತಹ ಕಾಟೇರನಿಗೆ ದೊಡ್ಡದೊಂದು ನಿರಾಸೆ ಉಂಟಾಗಿದೆ. ಮನೆ ಊಟಕ್ಕೆ ಸಲ್ಲಿಕೆಯಾಗಿದ್ದಂಥ ಅರ್ಜಿಯನ್ನೇ ವಜಾ ಮಾಡೋದ್ರ ಮೂಲಕ ಕೋರ್ಟು ದೊಡ್ಡದೊಂದು ಶಾಕನ್ನೇ ಕೊಟ್ಟಿದೆ. ಕಳೆದ ಒಂದೂವರೆ ತಿಂಗಳಿನಿಂದ ಜೈಲೂಟವೇ ದರ್ಶನ್ಗೆ ಗತಿಯಾಗಿತ್ತು. ಇದರಿಂದ ಕೊರಗಿ ಕಂಗಾಲಾಗಿದ್ದಂತಹ ದರ್ಶನ್ಗೆ ಲೂಸ್ ಮೋಷನ್, ಡಯೇರಿಯಾದಂತಹ ಕಾಯಿಲೆಗಳು ಕಾಡ್ತಾ ಇದೆ ಅಂತ ಹೇಳಿಬಿಟ್ಟು ಹೈಕೋರ್ಟ್ಗೆ ಮನೆಯೂಟವನ್ನು ಒದಗಿಸಿಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಎನ್ನುವಂತಹ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಕೊನೆಗೂ ಕೂಡ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ವರ್ಗಾವಣೆ ಆಗಿತ್ತು. ಕಳೆದ ಸೋಮವಾರ ಅರ್ಜಿಯ ಸಂಪೂರ್ಣ ವಾದ ಪ್ರತಿವಾದವನ್ನು ಆಲಿಸಿದಂಥ ಕೋರ್ಟು ನಿನ್ನೆಗೆ ಆ ತೀರ್ಪನ್ನು ಕಾಯ್ದಿರಿಸಿತ್ತು. ನಿನ್ನೆ ಇದರ ಬಗ್ಗೆ 24ನೇ ACMM ನ್ಯಾಯಾಲಯ ದರ್ಶನ್ ಮನೆಯೂಟದ ಬಗ್ಗೆ ತೀರ್ಪನ್ನು ಪ್ರಕಟಿಸಿದೆ. ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಾಲಯ ಮನೆಯೂಟದ ಅರ್ಜಿಯನ್ನು ವಜಾಗೊಳಿಸಿದೆ. ಹೀಗಾಗಿ ದಾಸನಿಗೆ ಇನ್ಮುಂದೆ ಮನೆಯೂಟ ಸಿಗದೆ ಜೈಲಿನ ಮುದ್ದೆ ಸಾರೆ ಗತಿ. ಜೈಲೂಟವನ್ನೇ ತಿನ್ನುತ್ತಾ ಸೆರೆವಾಸವನ್ನು ಕಳೆಯುವಂತಹ ದುಸ್ಥಿತಿ ಅನಿವಾರ್ಯ ಆಗಿದೆ. ಹಾಗಾದರೆ ಈ ರೀತಿಯಾಗಿ ಅರ್ಜಿಯನ್ನು ವಜಾ ಮಾಡೋದಕ್ಕೆ ಕಾರಣ ಏನು? ಕೋರ್ಟ್ ಇಂಥದ್ದೊಂದು ಗಂಭೀರವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾಕೆ ಅಂತೇಳಿ ಕೇಳಿದ್ರೆ 3 ಕಾರಣಗಳು ಗೊತ್ತಾಗ್ತಿದೆ. ಒಂದು, ಕರ್ನಾಟಕ ಪ್ರಿಸನ್ಸ್ ಕರೆಕ್ಷನ್ ಮ್ಯಾನ್ಯುವಲ್ನಲ್ಲಿ ಇದಕ್ಕೆ ಅವಕಾಶ ಇಲ್ಲ. 2021 ಸೆಕ್ಷನ್ 728 ಪ್ರಕಾರ ಕೊಲೆ ಆರೋಪಿಗೆ ಇದರ ಅವಕಾಶ ಸಿಗೋದೇ ಇಲ್ಲ. ಕಾರಣ 2, ದರ್ಶನ್ ಊಟದ ಬಗ್ಗೆ ವರದಿ ನೀಡಿದಂಥ ಜೈಲಿನ ಅಧಿಕಾರಿಗಳು ಜೈಲಾಧಿಕಾರಿಗಳ ವರದಿಯಲ್ಲಿ ಮನೆ ಊಟದ ಅವಶ್ಯಕತೆ ಇದ್ದಂತೆ ಕಾಣಿಸ್ತಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಇನ್ನು 3ನೇ ಕಾರಣ, ಮನೆಯೂಟ ಪೂರೈಕೆಗೆ ಪೂರಕವಾದಂತಹ ಪ್ರಮಾಣ ಪತ್ರಗಳು ಇಲ್ಲ. ಅವಶ್ಯಕತೆ ಸಂಬಂಧಪಟ್ಟಂತಹ ವೈದ್ಯಕೀಯ ಪ್ರಮಾಣ ಪತ್ರಗಳು ಕೂಡ ಇಲ್ಲ. ಕರ್ನಾಟಕ ಪ್ರಿಸನ್ಸ್ ಕರೆಕ್ಷನ್ಸ್ ಮ್ಯಾನ್ಯುವಲ್ 2021 ಸೆಕ್ಷನ್ಸ್ 728 ಪ್ರಕಾರ ಈ ರೀತಿಯಾದಂಥ ಆರೋಪಿಗಳಿಗೆ ಮನೆಯೂಟವನ್ನು ನೀಡೋದಕ್ಕೆ ಅವಕಾಶ ಇಲ್ಲ. ಅಲ್ಲದೆ ದರ್ಶನ್ಗೆ ಮನೆಯೂಟ ನೀಡುವ ಕುರಿತಂತೆ ಜೈಲು ಅಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದು, ಆ ವರದಿಯಲ್ಲೂ ಕೂಡ ಈ ಬಗ್ಗೆ ಎಲ್ಲೂ ಕೂಡ ಅನಿವಾರ್ಯ ಇದೆ ಅನ್ನೋದನ್ನು ಸ್ಪಷ್ಟಪಡಿಸಿಲ್ಲ. ಜೊತೆಗೆ ನಮ್ಮ ಈ ಜೈಲಿನಲ್ಲಿ ಕೊಡುವಂತಹ ಫುಡ್ ಏನಿದೆ ಅದು ಕೂಡ ಕ್ವಾಲಿಟಿಯಾಗಿ ಇಲ್ಲ ಅನ್ನೋದನ್ನು ಎಲ್ಲೂ ಕೂಡ ಪ್ರಮಾಣೀಕರಿಸಿಲ್ಲ. ಹಾಗಾಗಿ ಅವಶ್ಯಕತೆ ಇಲ್ಲ ಅನ್ನೋದನ್ನು ಜೈಲಾಧಿಕಾರಿಗಳು ಹೇಳ್ತಾರೆ. ಜೊತೆಗೆ ಇದಕ್ಕಿಂತ ಮುಖ್ಯವಾಗಿದ್ದು, ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಸುಮಾರು 5,000 ಹೆಚ್ಚು ಕೈದಿಗಳಿದ್ದಾರೆ. ಅದರಲ್ಲಿ ಈ ರೀತಿ ಹತ್ಯೆ ಮಾಡಿದಂಥ ಆರೋಪವನ್ನು ಹೊತ್ತಂತಹ ಕೈದಿಗಳು ಸಾಕಷ್ಟು ಜನ ಇದ್ದಾರೆ, ಆರೋಪಿಗಳಿದ್ದಾರೆ, ಅಪರಾಧಿಗಳು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ನಾಳೆ ಇದೇ ರೀತಿ ಮನೆಯೂಟವನ್ನು ಕೇಳಿದರೆ ಹೇಗೆ ಪರಿಸ್ಥಿತಿ ಅನ್ನೋದು ಕೂಡ ಮತ್ತೊಂದು ಆತಂಕ ಆಗಿತ್ತು ಜೈಲಧಿಕಾರಿಗಳದು. ಹೀಗಾಗಿ ಇವೆಲ್ಲವನ್ನು ಕೂಡ ಹೈಕೋರ್ಟ್ನ ಮುಂದೆ ಪ್ರತಿವಾದವನ್ನು ಮಂಡಿಸಿದಂಥ ಜೈಲಾಧಿಕಾರಿಗಳು ಕೊನೆಗೂ ಕೂಡ ಇಲ್ಲಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ನಿರಂತರವಾದಂಥ ವಾದ ಮತ್ತು ಪ್ರತಿವಾದ ನಡೆದು ಕೊನೆಗೆ SPP ವಾದಕ್ಕೆ ಜಯ ಸಿಕ್ಕಿದೆ. ಇದರಿಂದ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಮುದ್ದೆ ಮುರಿಯೋದೇ ಅನಿವಾರ್ಯ ಆಗಿದೆ.
ಆದರೆ ಮ್ಯಾಜಿಸ್ಟ್ರೇಟ್ ಕೋರ್ಟು ನೀಡಿರುವಂಥ ತೀರ್ಪನ್ನು ಪ್ರಶ್ನಿಸಿ ಮೇಲಿನ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಅವಕಾಶ ಇದೆ. ಹೀಗಾಗಿ ದರ್ಶನ್ ಮತ್ತು ಅವರ ಪರ ವಕೀಲರು ಹೈಕೋರ್ಟ್ನತ್ತ ಚಿತ್ತವನ್ನು ನೆಟ್ಟಿದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತದೆ. ಹೀಗಾಗಿ ಹೈಕೋರ್ಟು ಮೊರೆ ಹೋದರೆ ಅದಕ್ಕೊಂದು ಅವಕಾಶ ಇದೆ. ಹೋದರೆ ಆಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸೋಕ್ಕೆ ಸೂಚಿಸಿದಂಥ ಹೈಕೋರ್ಟು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ದರ್ಶನ್ಗೆ ಮನೆ ಊಟವನ್ನು ನಿರಾಕರಣೆ ಮಾಡಿದ್ದನ್ನು ಪ್ರಶ್ನಿಸಿ ಆಮೇಲೆ ಇಲ್ಲಿ ಏನೆಲ್ಲ ಪರಿಗಣನೆ ಮಾಡಿದೆ ಏನು ಎಂತ ಅಂತೇಳ್ಬಿಟ್ಟು ನೋಡಿ ನಂತರ ತೀರ್ಪು ಕೊಡುವಂಥ ಸಾಧ್ಯತೆ ಇದೆ. ಹೈಕೋರ್ಟ್ನಲ್ಲೂ ಕೂಡ ಮನೆ ಊಟ ನಿರಾಕರಿಸಲ್ಪಟ್ಟರೆ ಆಗ ಜೈಲಿಟ್ಟುವೆ ಗತಿ ಅನಿವಾರ್ಯ ಆಗಲಿದೆ. ಇದಿಷ್ಟು ಒಂದು ಭಾಗವಾದರೆ, ಮತ್ತೊಂದು ಭಾಗವಾಗಿ ಇವರ ಪತ್ನಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಸತ್ಯವಾನ್ ಸಾವಿತ್ರಿಯ ಥರ ಈಗ ಅಷ್ಟೂ ದೇವತೆಗಳ ಮೊರೆಯನ್ನು ಹೋಗುವಂಥ ಲಕ್ಷಣಗಳು ಕಾಣಿಸ್ತಿದೆ. ತನ್ನ ಗಂಡನಿಗೆ ಎದುರಾಗಿರುವಂಥ ಸಂಕಷ್ಟಗಳಿಂದ ಬಚಾವ್ ಮಾಡಬೇಕು, ತನ್ನ ಗಂಡನನ್ನು ಪಾರು ಮಾಡಬೇಕು ಅನ್ನುವಂಥ ಕಾರಣಕ್ಕೇನೋ ನಿರಂತರವಾದಂತಹ ದೇವಿಗಳ ಸನ್ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ದೇವಸ್ಥಾನಕ್ಕೆ ಹೋಗಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿರುವಂತಹ ವಿಜಯಲಕ್ಷ್ಮಿ ದರ್ಶನ್ ಅವರು ಇತ್ತೀಚೆಗೆ ಮತ್ತೊಂದು ಪ್ರಸಿದ್ಧ ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವಂತಹ ದೇವಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿರುವುದು ಗೊತ್ತಾಗಿದೆ. ಮೂಕಾಂಬಿಕೆ ದೇವಸ್ಥಾನ, ಕರಾವಳಿ ಭಾಗದಲ್ಲಿರುವಂತಹ ಮೂಕಾಂಬಿಕೆ ದೇವಸ್ಥಾನಕ್ಕೂ ಕೂಡ ಹೋಗಿ, ಕೊಲ್ಲೂರು ಮೂಕಾಂಬಿಕೆ ಅಂತ ಹೇಳಿದ್ರೆ ಇಂತಹ ಕಷ್ಟಗಳನ್ನು ಪಾರು ಮಾಡುವಂತಹ ಅಧಿದೇವತೆ ಎನ್ನುವಂತಹ ಒಂದು ಹಿನ್ನೆಲೆ ಇರುವಂತಹ ದೇವಸ್ಥಾನ, ದೇವಿಯ ಸ್ಥಾನ. ಹೀಗಾಗಿ ಇಲ್ಲಿಗೆ ಹೋಗಿ ಇಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹೌದು, ದರ್ಶನ್ ಪತ್ನಿ ಉಡುಪಿ ಜಿಲ್ಲೆಯಲ್ಲಿರುವಂಥ ಬೈಂದೂರು ತಾಲೂಕಿನ ಕೊಲ್ಲೂರು ಮೂಕಾಂಬಿಕೆ ದೇಗುಲಕ್ಕೆ ಆಗಮಿಸಿರೋದ್ರ ಬಗ್ಗೆ ಆಪ್ತರ ಜೊತೆಗೆ ಅಲ್ಲಿಗೆ ಹೋಗಿ ಪೂಜೆ ಸಲ್ಲಿಸೋದ್ರ ಬಗ್ಗೆನೂ ಕೂಡ ಈಗ ಮಾಹಿತಿ ಸಿಕ್ಕಿದೆ. ದರ್ಶನ್ ಬಿಡುಗಡೆಯಾಗಿ ದೇವರ ಮೊರೆ ಹೋಗಿರುವಂಥ ವಿಜಯಲಕ್ಷ್ಮಿಯವರು ಕೊಲ್ಲೂರಿನ ದೇವಸ್ಥಾನದಲ್ಲಿ ಸಂಕಲ್ಪ ಪಾರಾಯಣವನ್ನು ಮಾಡಿಸಿದ್ದಾರೆ. ದೇವಸ್ಥಾನದಲ್ಲಿ ದರ್ಶನ್ಗಾಗಿ ವಿಶೇಷ ಚಂಡಿಕಾ ಯಾಗವನ್ನು ಕೂಡ ನಡೆಸ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದ್ರ ಜೊತೆಗೆ ಪ್ರಮುಖವಾಗಿ ಇನ್ನುಳಿದಂತಹ ಇದೇ ರೀತಿಯಾದಂಥ ಶಕ್ತಿಪೀಠಗಳಿಗೆ ತೆರಳಿ ಅಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿ ತನ್ನ ಪತಿಯ ಬಿಡುಗಡೆಗಾಗಿ ನಿರಂತರವಾದಂಥ ಶ್ರಮವನ್ನು ಹಾಕ್ತಾ ಇದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ. ಹಾಗಾದರೆ ಇಲ್ಲಿ ಸತ್ಯವಾನ್ ಸಾವಿತ್ರಿ ತನ್ನ ಪತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇದೇ ರೀತಿ ಶಕ್ತಿಪೀಠಗಳಿಗೆ ಹೋಗಿ ಅಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಎಲ್ಲ ರೀತಿಯಾದಂಥ ಸೇವೆಗಳನ್ನು ಮಾಡಿ ತನ್ನ ಗಂಡನನ್ನು ಉಳಿಸ್ಕೊಳ್ಳುವಂತಹ ರೀತಿಯೇ ಇಲ್ಲೂ ಕೂಡ ವಿಜಯಲಕ್ಷ್ಮಿ ತನ್ನ ಗಂಡನನ್ನು ಈ ರೀತಿಯಾದಂಥ ಸಂಕಷ್ಟಗಳಿಂದ ಪಾರು ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಶಕ್ತಿ ದೇವತೆಯ ಮೊರೆಯನ್ನು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಕಾರಣ ಏನಂತ ಹೇಳಿದರೆ, ಇಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸಂಕಷ್ಟಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಸೆರೆವಾಸದಿಂದ ಮುಕ್ತಿ ಸಿಗುವಂಥ ಸಾಧ್ಯತೆ ಕಾಣಿಸ್ತಿಲ್ಲ. ಹೀಗಾಗಿ ದರ್ಶನ್ಗೆ ಒಂದಾದ್ಮೇಲೊಂದು ಸಂಕಷ್ಟಗಳು ಎದುರಾಗ್ತಿರೋದ್ರಿಂದ ವಿಜಯಲಕ್ಷ್ಮಿ ಇನ್ನಿಲ್ಲದಂತೆ ಪತಿಯ ಬಿಡುಗಡೆಗಾಗಿ ಮತ್ತು ಪತಿಗೆ ಸ್ವಲ್ಪನಾದರೂ ರಿಲ್ಯಾಕ್ಸ್ ಸಿಗುವಂಥ ನಿಟ್ಟಿನಲ್ಲಿ ದೇವರ ಮೊರೆಯನ್ನು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಪತಿ ಸಂಕಷ್ಟದಲ್ಲಿದ್ದರೆ ಅದ್ಯಾವ ಪತ್ನಿ ಸುಮ್ಮನೆ ಇರ್ತಾರೆ ಹೇಳಿ. ಈಗ ದರ್ಶನ್ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಕೂಡ ಇದೇ ರೀತಿ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಳೆದ ರಾತ್ರಿಯಿಂದನೂ ಕೂಡ ತನ್ನ ಆಪ್ತರ ಜೊತೆಗೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗಿ ರಾತ್ರಿಯೇ ದೇವತೆಯ ದರ್ಶನವನ್ನು ಪಡೆದು ಮತ್ತು ಅಲ್ಲಿನ ಅರ್ಚಕರ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಚರ್ಚಿಸಿ ಬಳಿಕ ಬೆಳಗ್ಗೆ ಚಂಡಿಕಾ ಹೋಮ ಮತ್ತು ಸನ್ನಿಧಿಯಲ್ಲಿ ಸಂಕಲ್ಪ ಪಾರಾಯಣ ಹಾಗೆಯೇ ವಿಶೇಷವಾದಂಥ ಪೂಜೆ ಜೊತೆಗೆ ನವಚಂಡಿಕಾ ಯಾಗವನ್ನು ಕೂಡ ನಡೆಸ್ತಿದ್ದಾರೆ. ಹಾಗಾದರೆ ಈ ನವಚಂಡಿಕಾ ಯಾಗದ ಮಹತ್ವ ಏನು ಅಂತ ಹೇಳಿ ನೋಡಿದ್ರೆ, ಚಂಡಿಕಾ ಪಾರಾಯಣ ಮತ್ತು ಚಂಡಿಕಾ ಹೋಮ ಅನ್ನೋದು ಹಿಂದೂ ಸಂಪ್ರದಾಯದಲ್ಲಿ ಕಷ್ಟಕಾಲ ಬಂದಾಗ ಮಾಡುವಂಥ ವಿಶೇಷವಾದಂತಹ ಯಾಗ. ನಮಗೆ ತೊಂದರೆಯಾದಾಗ, ಶತ್ರುಗಳ ಉಪದ್ರವ ಆದಾಗ ಈ ಯಾಗವನ್ನು ಮಾಡ್ತಾರೆ. ರಾಜ್ಯವನ್ನು ಆಳುವಂಥ ರಾಜರು ಯಾವ ರೀತಿ ಕಷ್ಟಪಟ್ಟಿದ್ದ, ಶತ್ರುಗಳಿಂದ ಉಪದ್ರವ ಉಂಟಾಗಿ ಸೋಲು ಉಂಟಾಗಿ ಮತ್ತು ಅಲ್ಲಿಂದ ಚೇತರಿಸಿಕೊಳ್ತಾನೆ. ವೇಶ್ಯೆಯನ್ನು ಕೂಡ ಕುಟುಂಬದಿಂದ ತೊಂದರೆಯಾಗಿ ಹೊರಗೆ ಹಾಕ್ತಾರೆ. ಆಗ ಇಬ್ಬರು ಆಶ್ರಮಕ್ಕೆ ಹೋಗಿ ಅಲ್ಲಿ ಮಾರ್ಗದರ್ಶನವನ್ನು ಪಡೆದು ಚಂಡಿಕಾ ಪಾರಾಯಣವನ್ನು ಮಾಡಿ ಹೋಮ ಮಾಡಿ ಕಳೆದುಕೊಂಡಿದ್ದನ್ನೆಲ್ಲ ಮತ್ತೆ ಪಡೆದುಕೊಳ್ತಾರೆ. ಮಹಾಕಾಳಿ, ಮಹಾಲಕ್ಷ್ಮಿ ಹಾಗೂ ಮಹಾ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡ್ತಾರೆ. ಚಂಡಿಕಾ ಪಾರಾಯಣ ಸಪ್ತಸತಿ ಪಾರಾಯಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಸಪ್ತಸತಿ ಪಾರಾಯಣದಲ್ಲಿ 700 ಶ್ಲೋಕಗಳಿದ್ದಾವೆ. ನಾವು ಮಾಡುವಂಥ ಕೆಲಸಗಳಿಗೆ ಎಲ್ಲಿಯೂ ಕೂಡ ದಾರಿ ಸಿಗದೇ ಇದ್ದಾಗ, ಪ್ರಯತ್ನಗಳೆಲ್ಲ ವಿಫಲವಾದಾಗ ಈ ಸಂದರ್ಭದಲ್ಲಿ 9 ಪಾರಾಯಣವನ್ನು ಮಾಡಿ ಒಂದು ಹೋಮ ಮಾಡಿದರೆ ನವಚಂಡಿಕಾ ಯಾಗ ಅಂತೇಳಿ ಹೇಳ್ತಾರೆ. ನವಚಂಡಿಕಾ ಯಾಗ ಮಾಡಿದಾಗ ದೇವಿಯ ಅನುಗ್ರಹ ಉಂಟಾಗ್ತದೆ ಅನ್ನೋದು ಸನಾತನ ಧರ್ಮದ ನಂಬಿಕೆ ಅಂತ ಹೇಳಿಬಿಟ್ಟು ಈ ಯಾಗವನ್ನು ನಡೆಸುವಂತಹ ಅರ್ಚಕರು, ಗುರುಜಿಗಳು ಹೇಳ್ತಾರೆ. ಇನ್ನು ಇದೇ ವೇಳೆ ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರದಲ್ಲಿ ನವಚಂಡಿಕಾ ಯಾಗವನ್ನು ಯಾಕೆ ನಡೆಸ್ತಾರೆ, ಕ್ಷೇತ್ರದಲ್ಲಿ ನಡೆಸುವಂತಹ ಮಹತ್ವ ಏನು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ನೋಡ್ತಾ ಹೋದಾಗ, ಕರ್ನಾಟಕದಲ್ಲಿ ಶಕ್ತಿಪೀಠ ಅನ್ನುವಂಥದ್ದು ಆದಿಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರುವಂಥ ಶಕ್ತಿಪೀಠ.
ಪೀಠ. 3 ದೇವಿ ಸ್ವರೂಪವನ್ನು ಒಂದೊಂದು ರೀತಿಯಲ್ಲಿ ಆರಾಧನೆ ಮಾಡುವಂತಹ ಏಕೈಕ ಸ್ಥಳ ಅದು ಕೊಲ್ಲೂರು ಮೂಕಾಂಬಿಕೆ. ಇಲ್ಲಿ ಹೋಮ ಮಾಡಿಸೋದ್ರಿಂದ ಹೆಚ್ಚಿನ ಪ್ರಭಾವ ಫಲ ಸಿಗ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಅರ್ಚಕರು ಕೂಡ ಹೇಳ್ತಾರೆ. ಇನ್ನು ಪತಿ ದರ್ಶನನ್ನ ಜೈಲಿನಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಪತ್ನಿ ವಿಜಯಲಕ್ಷ್ಮಿ ಸದ್ಯ ಶಕ್ತಿ ದೇವತೆಯ ಮೊರೆಯನ್ನು ಹೋಗಿದ್ದಾರೆ ಮತ್ತು ವಿಶೇಷವಾದಂತಹ ಪಾರಾಯಣವನ್ನು ಮತ್ತು ಯಾಗವನ್ನು ಮಾಡಿಸ್ತಿದ್ದಾರೆ. ಇದರಿಂದ ದರ್ಶನ್ಗೆ ಅಂಟಿಕೊಂಡಿರುವಂತಹ ಈ ಒಂದು ಶನಿ ಕಾಟ ಏನಿದೆ ಇದರಿಂದ ವಿಮೋಚನೆ ಆಗುತ್ತಾ, ಜೊತೆಗೆ ದರ್ಶನ್ ಜೊತೆಗೆ ಇರುವಂತಹ ಒಂದು ಶನಿ ಇದೆಯಲ್ಲ ಆ ಶನಿಯಿಂದನೂ ಕೂಡ ವಿಮೋಚನೆ ಸಿಗುತ್ತಾ, ನಂತರವಾದರೂ ಕೂಡ ಇನ್ನು ಮುಂದೆನಾದರೂ ಕೂಡ ದರ್ಶನ್ ಜೈಲಿನಿಂದ ಹೊರಗಡೆ ಬಂದ ಮೇಲಾದರೂ ಕೂಡ ಬದಲಾಗ್ತಾರ? ಇದೆಲ್ಲವೂ ಕೂಡ ಈಗಿರುವಂಥ ಯಕ್ಷ ಪ್ರಶ್ನೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ವಿಜಯಲಕ್ಷ್ಮಿಯ ಈ ಪ್ರಯತ್ನಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.